ಸೊ ಇವತ್ತು ನಾವು ಲೈಕ್ ವಡಾ ಪಾವ್ ಮಾಡ್ತಿದ್ದೀವಿ. ಸೊ ಫಸ್ಟಿಗೆ ಏನು ಮಾಡಬೇಕಪ್ಪ ಅಂದರೆ ರವೆ ತೊಗೋಬೇಕು. ಆ ರವೆನ ಮೊದಲೇ ನಾವೊಂದು ಏನು ಮಾಡಿದ್ದೀವಿ ಅಂದರೆ ಪಾತ್ರೆ ಇಟ್ಟು ಆ ಪಾತ್ರೆಯಲ್ಲಿ ಎಣ್ಣೆ ಮತ್ತು ಸ್ವಲ್ಪ ಜೀರಿಗೆ, ಸಾಸಿವೆ, ಕೊತ್ತಂಬರಿ ಹಾಕಿ ಆ ರವೆನ ಮಿಕ್ಸ್ ಮಾಡಿ ಉಪ್ಪಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಉಪ್ಪಿಟ್ಟು ಲೈಕ್ ಅದು ಉಪ್ಪಿಟ್ಟನ್ನೆಲ್ಲ ಡ್ಯೂ ಅಂತಾರೆ. ಸೊ ಅದು ಸ್ವಲ್ಪ ಹದ ಅಂತಾರಲ್ಲ ಆ ಥರ ಬರುವವರೆಗೂ ಮಾಡ್ಬೇಕು ಅದನ್ನು. ಅದು ಮಾಡಿದಾದಮೇಲೆ ಮೊದಲಿಗೆ ಬೇಯಿಸಿಟ್ಕೊಂಡಿದ್ದು ಆಲೂಗಡ್ಡೆ ಇತ್ತು. ಸೊ ಆ ಆಲೂಗಡ್ಡೆನ ತೊಗೊಂಡು ಒಂದು ಪುಟ್ಟೆಯಲ್ಲಿ ಸ್ಮ್ಯಾಶ್ ಮಾಡಿದ್ವಿ. ಸ್ಮ್ಯಾಶ್ ಮಾಡಿದಾದಮೇಲೆ ಅದಕ್ಕೆ ಅದೇನು ಡ್ಯೂ ಅಂತ ಮಾಡಿರುತ್ತೋ ಲೈಕ್ ರವಾದು ಅದನ್ನು ಆ ಸ್ಮ್ಯಾಶಿಗೆ ಆ್ಯಡ್ ಮಾಡಬೇಕು. ಅದು ಯಾವ ಥರ ಅಂತ ಹೇಳ್ಕೊಡ್ತೀವಿ ಈಗ. ಫಸ್ಟು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಆಲೂಗಡ್ಡೆನ. ಟೋಟಲಿ ಸ್ಮ್ಯಾಶ್ ಆಗಬೇಕು. ಟೋಟಲಿ ಅಂದರೆ ಟೋಟಲಿ ಒಂದು ಪೀಸ್ ಕೂಡ ಲೈಕ್ ದಪ್ಪಾಗಿ ಉಳಿಬಾರ್ದದು. ಯಾವುದಾದ್ರೂ ಬೇಯಲಾರ್ದು ಪೀಸ್ ಇದ್ದರೆ ಅದನ್ನು ತೆಗೀರಿ. ಅದಾದಮೇಲೆ ನೆಕ್ಸ್ಟ್ ನೀವು ಇವಾಗ ಏನು ಮಾಡಬೇಕಪ್ಪ ಅಂದರೆ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಇವೆಲ್ಲ ಆ್ಯಡ್ ಮಾಡಿ ಅದೇನು ಸ್ಮ್ಯಾಶ್ ಮಾಡಿದ್ದೀವಲ್ಲ ಅದಕ್ಕೆ ಆಲೂಗಡ್ಡೆ ಇರುತ್ತಲ್ಲ ಅದೇನು ಸ್ಮ್ಯಾಶ್ ಮಾಡಿರುತ್ತೀವಿ ಅದಕ್ಕೆ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೆಕ್ಸ್ಟ್ ಅರಿಶಿನ ಹಾಕಿ ಸ್ವಲ್ಪ. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಮಸಾಲ ಪೌಡರ್ ಇದ್ದರೆ ಅದನ್ನು ಹಾಕಿ. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಬೇಕು. ಬಿಕಾಸ್ ಒಂದು ಸ್ವಲ್ಪ ನಮಗೆ ಚೆನ್ನಾಗಿ ಬರುತ್ತೆ ಅದು ಏನು ಇರುತ್ತಲ್ಲ. ಅದು ಹಿಟ್ಟು ಕಲಸಿದಾದಮೇಲೆ ಅದು ಸ್ವಲ್ಪ ಸ್ಮೂತಾಗಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಅದೇನು ಮಾಡ್ಕೊಂಡಿರ್ತೀವಿ ಡ್ಯೂ ಲೈಕ್ ರವಾದ್ದು ಅದನ್ನು ಆ್ಯಡ್ ಮಾಡಬೇಕು ಇದಕ್ಕೆ. ಇದಕ್ಕೆ ಆ್ಯಡ್ ಮಾಡಿದಾದಮೇಲೆ ಅದೇ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಲೈಕ್ ಮಿಕ್ಸ್ ಮಾಡಿ ಪೂರ ಎಲ್ಲದು ಆಲೂಗಡ್ಡೆ ರವಾದ್ದು ಎಲ್ಲ ಮಿಕ್ಸ್ ಆಗಬೇಕು. ಈರುಳ್ಳಿ ನೆಕ್ಸ್ಟ್ ಕೊತ್ತಂಬರಿ ಏನೇನು ಹಾಕಿದ್ದೀವಲ್ಲ ಅದೆಲ್ಲ ಮಿಕ್ಸ್ ಆಗಬೇಕು. ಅದು ಮಿಕ್ಸ್ ಆದಮೇಲೆ ನಮಗೊಂದು ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದಾದಮೇಲೆ ಈ ಥರ ವಡಾ ಶೇಪ್ ಇರುತ್ತಲ್ಲ ಆ ವಡಾ ಶೇಪ್ ಮಾಡ್ಕೋಬೇಕು. ಅಂದರೆ ಇದನ್ನು ನಾವು ಲೈಕ್ ವಡಾ ಎಣ್ಣೆಯಲ್ಲಿ ಫ್ರೈ ಮಾಡ್ತಾರಲ್ಲ ಆ ಥರ. ಇದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತಿರಲ್ಲ. ಮಿಕ್ಸ್ ಮಾಡಿದಾದಮೇಲೆ ಈ ಥರ ಮಾಡಿದಾದಮೇಲೆ ಇದನ್ನು ಒಂದು ಎಣ್ಣೆ ಪಾತ್ರೆ ಇಟ್ಟು ಆ ಪಾತ್ರೆ ಒಳಗೆ ಎಣ್ಣೆ ಹಾಕಿರ್ತೀವಲ್ಲ ಆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಹೌದಾ? ಅದನ್ನು ನಾವು ವಡೆ ಹಾಕ್ತೀವಿ. ಬಟ್ ಏನಾಗುತ್ತಪ್ಪ ಅಂದರೆ ಏನೋ ಇಲ್ಲಿ ಗಡ್ಬಡಾಗಿ ನಮ್ಮದು ಪ್ಲ್ಯಾನ್ ಎಲ್ಲ ಫ್ಲಾಪ್. ಮೀನ್ಸ್ ನಾವೇನು ವಡೆ ಮಾಡಬೇಕಂತ ಅಂದ್ಕೊಂಡಿರ್ತೀವಿ ಅದೆಲ್ಲ ಈರುಳ್ಳಿ ಹೊರ್ಗಡೆ ಬರುತ್ತೆ, ಕೊತ್ತಂಬರಿ ಹೊರ್ಗಡೆ ಬರುತ್ತೆ. ಅದು ಏನೂ ಆಗೋದೇ ಇಲ್ಲ. ಎಲ್ಲ ಪ್ಲ್ಯಾನ್ ಉಲ್ಟಾ. ಪಾಪ ನಮ್ಮ ಮಮ್ಮಿ ಹೇಳಿದ್ಲು ಇದರಲ್ಲಿ ಹಿಟ್ಟು ಆ್ಯಡ್ ಮಾಡೋಣ ಅಂದರೆ ಸ್ವಲ್ಪ ಚಲೋ ಬರುತ್ತೆ ಅದು ಇದು ಅಂತ. ಬಟ್ ನಾನೇ ಕೇಳಲಿಲ್ಲ. ನನ್ನ ಮಾತು ಕೇಳಿ ನಮ್ಮ ಮಮ್ಮಿ ಹಾಕಿದ್ಲು. ಬಟ್ ಅದೆಲ್ಲ ಪ್ಲ್ಯಾನ್ ಉಲ್ಟಾ ಆಯಿತು. ಅದಾದಮೇಲೆ ಇವಾಗ ಏನು ಮಾಡ್ತೀವಿ ಅಂದರೆ ಪ್ಲ್ಯಾನ್ ಬಿ ಅಂದರೆ ನಮ್ಮ ಮಮ್ಮಿ ಹೇಳಿದ ಪ್ರಕಾರ ಅದರಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಆ್ಯಡ್ ಮಾಡ್ತೀವಿ. ಗೋಧಿ ಹಿಟ್ಟು ಆ್ಯಡ್ ಮಾಡಿ ವಡಾ ಅಂದರೆ ಈ ಶೇಪ್ ಮಾಡೋ ಬದಲು ಡಿಫ್ರೆಂಟ್ ಶೇಪ್ ಕೊಡ್ತೀವಿ. ಅದು ಯಾವ ಥರ ಏನು ಅಂತ ಇದ್ರ ನೆಕ್ಸ್ಟ್ ಡೇ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ. ಇದು ನೋಡಿ ಈ ಥರ ಆಗಿಬಿಡ್ತು ಪೂರ. ಅಂದರೆ ಎಲ್ಲ ಸ್ಪ್ರೆಡ್ಡಾಗಿ ಅದು ಕರೆಕ್ಟಾಗಿ ಬರಲೇ ಇಲ್ಲ ನಮಗೆ. ಕ್ಯಾನ್ಸಲ್ ಮಾಡಿದ್ವಿ ಇದನ್ನು ಕ್ಯಾನ್ಸಲ್ ಮಾಡಿ ಇನ್ನೊಂದು ಪ್ಲ್ಯಾನ್ ಬಿ ಏನಂತ ಇತ್ತು ಅದನ್ನು ಸ್ಟಾರ್ಟ್ ಮಾಡಿತ್ತು. ಅದು ಯಾವ ಥರ ಅಂದರೆ ಅದರಲ್ಲಿ ಸ್ವಲ್ಪ ಹಿಟ್ಟು ಹಾಕಬೇಕು. ಏನು ಫಸ್ಟಿಗೆ ಸ್ಮ್ಯಾಶ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದರಲ್ಲಿ ಸ್ವಲ್ಪ ಹಿಟ್ಟು ಹಾಕಿ ಈ ಥರ ಶೇಪ್ ಮಾಡಿಕೊಂಡು ಇದನ್ನು ಹಾಗೆ ದೋಸೆ ಹಂಚಿರುತ್ತಲ್ಲ ಅದ್ರ ಮೇಲೆ ಈ ಥರ ಹಾಕಬೇಕು. ಹಾಕಿ ಸ್ವಲ್ಪ ಫ್ರೈ ಮಾಡ್ತಾರೆ ಹಾಕಬೇಕು. ಅಂದರೆ ಉಲ್ಟಾ ಪಲ್ಟಾ ಮಾಡಿದರೆ ಸ್ವಲ್ಪ ಅದು ಬೇಯುತ್ತೆ. ಅದಾದಮೇಲೆ ಬೇಯ್ದ್ಮೇಲೆ ಅದನ್ನು ವಡಾ ಪಾವ್ ಅಂತಾರಲ್ಲ ಪಾವ್ನಲ್ಲಿ ಹಾಕಿ ಅದು ಮಿಡಲ್ ಇಟ್ಟು ನಾವು ತಿಂದರೆ ಸಖತ್ತಿರುತ್ತೆ ಟೇಸ್ಟ್. ಇದು ನೋಡಿ ಇವಾಗ ಚೆನ್ನಾಗಿ ಬಂದಿದೆ ಆ್ಯಂಡ್ ಟೇಸ್ಟ್ ಕೂಡ ಸಖತ್ತಾಗಿದೆ.
ಸೊ ಇವಾಗ ನಾನು ಊಟ ಮಾಡಬೇಕಂತ ಎಲ್ಲ ರೆಡಿ ಮಾಡ್ತಿದ್ದೀನಿ. ಪ್ಲೀಸ್ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಇದೇ ಫಸ್ಟ್ ವಿಡಿಯೋ, ಬಟ್ ನೆಕ್ಸ್ಟ್ ವಿಡಿಯೋನ ಈ ಥರ ಫ್ಲಾಪ್ ಆಗ್ಲಾರ್ದಂಗೆ ಮಾಡ್ತೀವಿ. ಬಟ್ ಈ ವಿಡಿಯೋಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. Please, again I am saying, subscribe my channel and like the video and share with your